ಹಿಂದಿನ ವಿಡಿಯೋಗಳಲ್ಲಿ ಯಾವಾಗ ಸ್ಟ್ರಾಂಗ್ ಇದೆ ಯಾವಾಗ ವೀಕ್ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಿದ್ದೀರಾ. ಈಗ ಎಂಟ್ರಿ ಯಾವ ತರ ಅಂತ ತಿಳ್ಕೊಳ್ಳೋಣ. ಒನ್ ಡೇ ಟೈಮ್ ಫ್ರೇಮ್ ಅಲ್ಲಿ ನಾನು RSI ನೋಡ್ತೀನಿ. ಯಾವ ಸ್ಟಾಕ್ RSI ಅಬೋವ್ 60 to 70 ಇದೆ, ನನಗೆ ABC ಅಂತ ಸುಮಾರು ಸ್ಟಾಕ್ಸ್ ಗಳು ಸಿಗ್ತವೆ. ಓಕೆ, ಯಾವ ಸ್ಟಾಕ್ದು RSI ಅಬೋವ್ 60 to 70 ಇದೆ ಫಿಲ್ಟರ್ ಮಾಡ್ತೀನಿ. ಫಿಲ್ಟರ್ ಮಾಡಿಬಿಟ್ಟು ಯಾವ ಸ್ಟಾಕ್ ನನಗೆ 60 ಅಬೋವ್ 61 62 ಎನಿಥಿಂಗ್ ಇಸ್ ಫೈನ್ ಅಂಡ್ ಅಪ್ವರ್ಡ್ ಡೈರೆಕ್ಷನ್ ಇಸ್ ಮ್ಯಾಂಡೇಟರಿ ಸಿಗುತ್ತೋ ಆ ಸ್ಟಾಕ್. ಫಾರ್ ಎಕ್ಸಾಂಪಲ್ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಈ ತರ ಇದೆ, ಇದು ಒಂದು ದಿನದ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಗಳು. ಓಕೆನಾ? ಸೊ ಯಾವಾಗ ಮಾರ್ಕೆಟ್ ಸಪೋರ್ಟ್ ಹತ್ರ ಬಂದಾಗ ಅಪ್ವರ್ಡ್ ಡೈರೆಕ್ಷನ್ ಇದೆ, 60 ಅಬೋವ್ ಇದೆ, ಬಟ್ ಸಪೋರ್ಟ್ ಹತ್ರ ಬಂದಿದೆ ಅಂತಂದ್ರೆ ಮೂರು ಕನ್ಫರ್ಮೇಶನ್ ಆಯ್ತು. ಈಗ ಸಪೋರ್ಟ್ ಹತ್ರ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಅಪ್ವರ್ಡ್ ಡೈರೆಕ್ಷನ್ ಇದೆ, ಒಂದು ಸಪೋರ್ಟ್ ಇದೆ ಅಂಡ್ ಯು ಟರ್ನ್ ತಗೊಂಡಿದೆ ಅಂಡ್ RSI ಸ್ಟ್ರಾಂಗ್ ಇದೆ. ಮಾರ್ಕೆಟ್ ಸ್ಟ್ರಾಂಗ್ ಇರುವಾಗ ಸಪೋರ್ಟ್ ಹತ್ರ ಸಿಕ್ಕರೆ ಮಾರ್ಕೆಟ್ ನ ಬೈ ಮಾಡಬೇಕು ಅಂತ ಹೇಳ್ತೀವಿ. ಓಕೆ, ಸೊ ಅದೇ ತರ ಮಾರ್ಕೆಟ್ ರೆಸಿಸ್ಟೆನ್ಸ್ ಹತ್ರ ಇರುವಾಗ ಇಲ್ಲಿ ಶಾರ್ಟ್ ಮಾಡ್ಲಿಕ್ಕೆ ನೋಡಬೇಕು ಯಾವ ಸ್ಟಾಕ್ ವೀಕ್ ಇದೆ. ಇಲ್ಲಿ ನಾನು ಯಾವ ಸ್ಟಾಕ್ RSI ಬಿಲೋ 40 to 30 ಇದೆ ಅದನ್ನ ನೋಡ್ತೀನಿ. ಬಿಲೋ 40 to 30 ಇರುವಂತಹ ಸ್ಟಾಕ್ ನ ಫಿಲ್ಟರ್ ಮಾಡ್ತೀನಿ. ಯಾವ ಸ್ಟಾಕ್ ರೆಸಿಸ್ಟೆನ್ಸ್ ಹತ್ರ ಇದೆ ಆ ತರಹದ ಸ್ಟಾಕ್ಸ್ ನ ಶಾರ್ಟ್ ಮಾಡ್ತೀನಿ. ಫಿಲ್ಟರ್ ಮಾಡೋದು ತುಂಬಾ ಈಸಿ, ತುಂಬಾ ಇನ್ಫಾರ್ಮೇಶನ್ ನಿಮ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ನೆಕ್ಸ್ಟ್ ವಿಡಿಯೋಗಳಲ್ಲಿ, ವಾಚ್ ಮಾಡ್ತಾ ಇರಿ.